ಒಂದು ಸ್ಪೆಷಲ್ ಮಸಾಲೆ ಹಾಕಿ ರುಚಿಕರವಾದ ಪರೋಟದ ರೆಸಿಪಿ ಮಾಡೋಣ ಬನ್ನಿ ಇವತ್ತು. ಇದನ್ನು ನೀವು ಪ್ರಯಾಣ ಮಾಡೋ ಸಮಯದಲ್ಲೆಲ್ಲ ಮಾಡಿ ಹಿಡ್ಕೊಂಡು ಹೋಗ್ಬೋದು. ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ತರಕಾರಿ ಏನು ಬಳಸಲಿಲ್ಲ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ 1.5 ಕಪ್ಪಷ್ಟು ಗೋಧಿ ಹಿಟ್ಟು, 2 ಟೇಬಲ್ ಚಮಚ ಎಣ್ಣೆ ಹಾಕಿ ಮೃದುವಾದ ಹಿಟ್ಟನ್ನು ಕಲಸಿಟ್ಕೊಳ್ಬೇಕು. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ 1 ಕಪ್ಪು ಹುರುಗಡ್ಲೆ ಅಥವಾ ಕಡಲೆಪಪ್ಪು ಇದೆಯಲ್ಲ ಅದನ್ನು ಪುಡಿ ಮಾಡಿ ಒಂದು ಪಾತ್ರೆಯಲ್ಲಿ ತಗೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಒಂದು ದೊಡ್ಡ ಗಾತ್ರದ್ದು, ಅದನ್ನು ಹಾಕಬೇಕು. ನೀವು ಹಾಗೆ ಬೇಕಾದರೂ ಹೆಚ್ಚಬಹುದು ಅಥವಾ ನಾನು ಮಾಡ್ತಾ ಇರೋ ಥರ ಚಾಪರಲ್ಲಿ ಸಣ್ಣದಾಗಿ ಹೆಚ್ಚಬಹುದು. ನಾನು ಅಗರೋ ಅವರ ಎಲೆಕ್ಟ್ರಿಕ್ ಮಿನಿ ಚಾಪರ್ ಬಳಸ್ತಾ ಇದ್ದೀನಿ. ಈ ರೀತಿ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿನ ಆ ಹುರುಗಡ್ಲೆ ಹಿಟ್ಟಿಗೆ ಹಾಕಿ ಜೊತೆಯಲ್ಲಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು, 1 ಚಮಚದಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕ ಹಾಗೆ ಉಪ್ಪು, 1/2 ಚಮಚದಷ್ಟು ಜೀರಿಗೆ ಪುಡಿನ ಹಾಕ್ತಾ ಇದ್ದೀನಿ. ಜೊತೆಯಲ್ಲೇ ಒಂದು ಸ್ವಲ್ಪ ಓಂಕಾಳು, ರುಚಿಗೆ ತಕ್ಕ ಹಾಗೆ ಲಿಂಬೆಹಣ್ಣಿನ ರಸವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇವಿದೆಲ್ಲದನ್ನು ಚೆನ್ನಾಗಿ ಒಂದು ಸಲ ಕಲಿಸ್ಕೊಳ್ಬೇಕು. ಇದನ್ನು ನಾವು ಸ್ಟಫಿಂಗಿಗೆ ಉಪಯೋಗಿಸ್ತೀವಿ. ತುಂಬ ಪುಡಿ ಅನಿಸುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. 2-3 ಟೇಬಲ್ ಚಮಚದಷ್ಟು ಅಷ್ಟೇ, ತುಂಬ ಏನೂ ಬೇಕಾಗೋದಿಲ್ಲ. ಆವಾಗ ಒಂದು ಸ್ವಲ್ಪ ಒದ್ದೆ ಥರ ಆಗುತ್ತೆ. ನಮಗೆ ಮಸಾಲೆ ಒಳಗಡೆ ತುಂಬಿಸೋದಕ್ಕೆ ಅಥವಾ ಸ್ಟಫಿಂಗ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲಿ ನಾನು 1 ನಿಂಬೆಹಣ್ಣಿನ ಗಾತ್ರದಷ್ಟು ದೊಡ್ಡ ಗೋಧಿ ಹಿಟ್ಟನ್ನು ತಗೊಂಡು ಹೀಗೆ ಅಗಲ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಈಗಾಗಲೇ ಮಾಡಿಟ್ಕೊಂಡಿರುವ ಮಸಾಲೆ 2 ಟೇಬಲ್ ಚಮಚದಷ್ಟನ್ನು ಇಟ್ಟು ತುಂಬಿಸ್ಬೇಕು. ಇದು ನೋಡೋಕ್ಕೆ ಈ ರೀತಿ ಪುಡಿ ಅನಿಸಿದ್ರೂ ಈ ಮಸಾಲೆನ ತುಂಬ ಸುಲಭವಾಗಿ ತುಂಬಿಸೋದಕ್ಕೆ ಆಗುತ್ತೆ. ನಾವು ಒಂದು ಸ್ವಲ್ಪ ನೀರನ್ನು ಹೀಗೆ ಸ್ಪ್ರಿಂಕಲ್ ಮಾಡ್ಕೊಂಡಿರೋದ್ರಿಂದ ತುಂಬ ಸುಲಭವಾಗಿ ನಾವು ಸ್ಟಫ್ ಮಾಡ್ಕೊಳ್ಬೋದು. ಆನಂತರ ಹೀಗೆ ಚೆನ್ನಾಗಿ ಸರಿಯಾಗಿ ತುಂಬಿಸಿ ಅಗತ್ಯವಿರೋಷ್ಟು ಹಿಟ್ಟನ್ನು ಉದುರಿಸಿ ತೆಳ್ಳಗೆ ಲಟ್ಸಿದ್ರೆ ಆಯಿತು. ಹುರುಗಡ್ಲೆ ಆರೋಗ್ಯಕ್ಕೆ, ಅದರಲ್ಲೂ ಬೆಳೆಯೋ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಪ್ರೋಟೀನು ಚೆನ್ನಾಗಿರುತ್ತೆ ಅದರಲ್ಲಿ. ಮತ್ತು ನಾನು ಆಗಲೇ ಹೇಳ್ದಂಗೆ ನೀವು ಪ್ರಯಾಣ ಎಲ್ಲ ಮಾಡ್ತಾ ಇದ್ದೀರಾ ಅಂತಂದರೆ ಆ ಟೈಮಲ್ಲಿ ಇದನ್ನು ಮಾಡಿ ಹಿಡ್ಕೊಳ್ಬೋದು, ಬೇಗ ಹಾಳಾಗೋದಿಲ್ಲ. ಜೊತೆಗೆ ಒಂದು ಸ್ವಲ್ಪ ಉಪ್ಪಿನಕಾಯಿ ಇಟ್ಕೊಂಡ್ರೂ ಸಾಕಾಗತ್ತೆ, ತಿನ್ಬೋದು. ಹಾಗೆಯೇ ಇಲ್ಲಿ ಬಿಸಿ ಹಂಚಿನ ಮೇಲೆ ನಾನು ತುಪ್ಪ ಹಾಕಿ ಕಾಯಿಸ್ತಾ ಇದ್ದೀನಿ. ನೀವು ತುಪ್ಪ ಹಾಕಿ ಬೇಕಾದರೂ ಕಾಯಿಸ್ಬೋದು, ಎಣ್ಣೆ ಹಾಕಿ ಕಾಯಿಸ್ಬೋದು, ಅಥವಾ ಹಾಗೆ ಏನು ಹಾಕದೆ ಬೇಕಾದರೂ ಕಾಯಿಸ್ಬೋದು. 2 ಬದಿ ಚೆನ್ನಾಗಿ ಕಾಯಿಸಿದ್ರೆ ಆಯಿತು. ಆ್ಯಕ್ಚುಲಿ ಉಬ್ಬಿ ಚೆನ್ನಾಗಿಯೇ ಬರುತ್ತೆ ಈ ಪರೋಟ. ನೀವು ಇಷ್ಟ ಇರುವಂತಹ ಕರಿ ಜೊತೆ ಅಥವಾ ಪಲ್ಯದ ಜೊತೆ ಅಥವಾ ಸುಮ್ಮನೆ ಹಾಗೆ ಉಪ್ಪಿನಕಾಯಿ ಮತ್ತು ಮೊಸರು ಜೊತೆ ಬೇಕಾದರೂ ಬಡಿಸ್ಬೋದು. ವಿಶೇಷವಾಗಿರೋ ತಿಂಡಿನ ನೀವು ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಯಿತಾ ಅಂಥೇಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.